ಒಂದು ಮಾತಿದೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ. ಸೊ ಅವಕಾಶಗಳು ಕಡಿಮೆ ಮತ್ತು ರೆಕಗ್ನೈಸ್ ಮಾಡೋದಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಅಳಲನ್ನು ತೋಡ್ಕೊಂಡ್ರು. ಇತ್ತೀಚೆಗೆ ರಾಗಿಣಿ ಸಿನಿಮಾ ಇಂಡಸ್ಟ್ರಿಗೆ ಒಂದು 15 ವರ್ಷ ಆದರೂ ಕೂಡ ಸೊ ನನಗೆ ಸಿಗಬೇಕಾಗಿರೋ ಒಂದು ಮಾನ್ಯತೆ ಗೌರವ ಏನೂ ಸಿಕ್ಕಿಲ್ಲ ಅಂತ ವೇದಿಕೆ ಮೇಲೆ ಅಳಲನ್ನು ತೋಡ್ಕೊಟ್ರು. ಎಲ್ಲೋ ಒಂದು ಕಡೆ ನಿಜವಾದ ಅಭಿನಯಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಇದು ಒಪ್ಕೋತೀರಾ? ಇದು ಸತ್ಯ? ನಿಜವಾದ ಅಭಿನಯನೇ ಬೇಡ ಯಾರಿಗೂ ಇಲ್ಲಿ. ಮೊದಲಾಗಿ ನಟಿಯರೇ ಬೇಡ. ನಾ ಯಾವುದೋ ಆಡಿಷನ್ಗೆ ಹೋಗಿದ್ದೆ, ಅದು ಪಲ್ಲಟ ಇನ್ನೂ ಸ್ಟೇಟ್ ಅವಾರ್ಡ್ ಆಗಿರಲಿಲ್ಲ. NST ಬಂದಮೇಲೆ ಹಿಂಗೆ ಹೇಳೋರಲ್ವ ಅಂದ್ಬಿಟ್ಟು ಆವಾಗ ಚೆನ್ನಾಗಿ ಮಾಡಿದೆ. ಎಲ್ಲ ಕ್ಯಾಮ್ರಾದವರು ಎಲ್ಲರೂ ಫುಲ್ ಖುಷಿಯಾಗಿ ಕ್ಲಾಪ್ಸ್ ಹಾಕ್ಬಿಟ್ರು. ಇಲ್ಲಿ ಇರೋರೆಲ್ಲ ಖುಷಿ ಆದರು, ಭಾಳ ಖುಷಿ ಆದರು. ನಾನು ಸೆಲೆಕ್ಟ್ ಆಗಿಬಿಟ್ಟೆ ಅಂತ ಅಂದ್ಕೊಳ್ತಿದ್ದೆ. ಅಲ್ಲಮ್ಮ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲ ನಿಂಗೆ ಚಪ್ಪಾಳೆ ಆಗ್ತಾಗಲಿ ಅಂದ್ಕೊಳ್ಳಿಲ್ವಾ ಅಂದರು. ಅಂದರೆ ನಿನಗೆ ಇಷ್ಟು ಚಪ್ಪಾಳೆ ಬಿದ್ದುಬಿಟ್ರೆ ನಮ್ಮ ಹೀರೋಗೇನು ಅಂದರು. ಹಾಂ, ನಿಮ್ಗೆ ಇಷ್ಟೂ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಬೇಡ, ಹೀರೋಯಿನ್ ಆಗಿರಬೇಕು. ಅದು ನಾನು ಅದೇ ಪಲಾಟ ಟೈಮಲ್ಲೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ಪ್ರಜಾವಾಣಿನಲ್ಲಿ ಪೇಪರಲ್ಲಿ ಬಂದಿತ್ತು. ನಾನು ಹೀರೋಗಳಿಗೆ ಹೀರೋಯಿನ್ ಆಗುವುದಿಲ್ಲ, ನಾಯಕನಿಗೆ ನಾಯಕಿ ಆಗುವುದಿಲ್ಲ, ಮರ ಸುತ್ತದೆಲ್ಲ ಮಾಡಲ್ಲ ಅಂತ ಹೇಳಿದ್ರು. ಎಷ್ಟೂ ವಿಮರ್ಶೆಗಳು ಗೊತ್ತೆ. ಇವಳೇನು ಬಟ್ ಸ್ಟಾರ, ಅದು ಇದು, ಇವಳೇನು ಯಾವ ಸ್ಟಾರ್ಗೆ ಈ ನನ್ನ ಎಕ್ಸ್ಪ್ರೆಷನ್ಸ್ನ ನಾನು ಆಚೆ ಹಾಕಬೇಕು ಅಂದರೆ ಸ್ಟಾರ್ಗಳೇ ಆಗಬೇಕು ಅಂತಿಲ್ಲ. ನೀವು ಇಂಡಿವಿಜುವಲ್ ನಿಮ್ಮ ಎಕ್ಸ್ಪ್ರೆಷನ್ ನೀವು ಆಚೆ ಹಾಕ್ಬೋದು ಮೀಡಿಯಾದಲ್ಲಿ, ತುಂಬ ನೆಗೆಟಿವ್. ಆದರೆ ವಾಪಸ್ ಪಲ್ಲಟಾಗಿ ಅವಾರ್ಡ್ ಬಂದಿದ್ದು, ಪಿಂಕಿಯಲ್ಲಿ ಅವಾರ್ಡ್ ಬಂದಾಗ ಆ ಪೇಪರ್ನ ಯಾರೋ ಒಬ್ಬರು ನನಗೆ ರೀಟ್ಯಾಗ್ ಮಾಡಿದರು. ಅಕ್ಷತಾ ಅವತ್ತಿನಿಂದ ಇವತ್ತವರೆಗೂ 5-6 ವರ್ಷಗಳಾಗಿದ್ರು ಆ ಸ್ಟ್ಯಾಂಡ್ ನಿಂತು ಆ ಮಾತಿನ ಸ್ಟ್ಯಾಂಡ್ ಮೇಲೆ ಇದ್ದಾರೆ ಅಂತ ನಾನು ಇರ್ತೀನಿ. ಅಂದರೆ ನಂಗೆ ಗೊತ್ತು. ನನಗೆ ಹೆಂಗೆ ಅಂದರೆ ಆ ಥರ ಇಲ್ಲಿ ಬೇಡ. ಇಲ್ಲಿ ಬೇಕಾಗಿರೋ ನೀವು ರಾತ್ರಿ ನಾನು ಸ್ಟಾರ್ ಆಗ್ಬಿಡ್ಬೇಕು ಅಂತ ಬಂದವರಲ್ಲ. ಸೊ ಪಾತ್ರಗಳಿಗೆ ಜೀವ ತುಂಬಬೇಕು, ಒಂದು ಎಕ್ಸ್ಪೆರಿಮೆಂಟಲ್ ಚಿತ್ರಗಳು ಮಾಡಬೇಕು, ಸೊ ಅದು ಜನ ಮಾನಸದಲ್ಲಿ ಉಳಿಬೇಕು ಅಂತ ಬಂದವರು. ರಾತ್ರಿ ಎಲ್ಲ ಮುಂದೇನು ಸ್ಟಾರ್ ಆಗಬೇಕು ಅನ್ನೋ ಉದ್ದೇಶ ಇಲ್ಲ ನನಗೆ. ಈ ಲೇಡಿ ಸೂಪರ್ ಸ್ಟಾರು ಅದು ಇದು ಅಂತಾರಲ್ಲ, ನಮ್ಮಲ್ಲಿ ಎಷ್ಟು ಫೀಮೇಲ್ ಓರಿಯೆಂಟೆಡ್ ಕಂಟೆಂಟ್ಸ್ ಮಾಡಿರ್ತಾರೆ ಲೇಡಿ ಸೂಪರ್ ಸ್ಟಾರ್ಗಳು. ಲೇಡಿ ಸೂಪರ್ ಸ್ಟಾರ್ ಅನ್ಸ್ಕೊಳ್ಳೋಕ್ಕೆ ಫೀಮೇಲ್ ಓರಿಯೆಂಟೆಡ್ ಕಂಟೆಂಟ್ ಮೂವಿಗಳೇ ಮಾಡಿರ್ಬೇಕಲ್ವಾ? ಹೌದು. ನೀವು ಹೀರೋಯಿನ್ ಆಗಿ ಬಂದು ಲೇಡಿ ಸೂಪರ್ ಸ್ಟಾರ್ ಅಂತೀರ ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ? ನಾನು ಅದೇ ಹೇಳೋದು ಏನಂದ್ರೆ, ನನಗೆ ಅವಾಗಿಂದನೂ ನಾನು ಕ್ಲಿಯರು. ಜನಗಳ ಜೊತೆ ಇರಬೇಕು, ಜನಗಳ ಜೊತೆ ಒಡನಾಡಬೇಕು, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಒಂದು ಥಿಯೇಟ್ರ್ ನಾನು ನಾಟಕ ಮಾಡೋದು ಕೂಡ ಈಗಲೂ ನಾಳೆಗೂ ಹೋಗಿ ನಾಟಕ ಮಾಡ್ತೀನಿ. ಫಿಲ್ಮ್ ಫೇರ್ ಬಂದಿದೆ, ನಾಟಕ ಮಾಡ್ತೀವೋ ಹಂಗೆ. ನಂಗೆ ಏನೂ ಆಗಬೇಕಾಗಿಲ್ಲ, ನಾನು ಗ್ರೂಮ್ ಆಗಬೇಕು.